ಅದು ನಮಗೂ ಕೂಡ ಶಾಕೆ. ಯಾಕೆ ಅಂತ ಹೇಳಿದ್ರೆ ಎವ್ರಿ ಡೇ ಎಲ್ಲರೂ ನೋಡುವಂಥ ಒಂದು ಶೋ. ಬಟ್ ಯಾಕೆ ಸಡನ್ ಆಗಿ ಅದು ಸ್ಟಾಪ್ ಆಯಿತು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅವರು ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಆ್ಯಸ್ ಪರ್ ದ ರೂಲ್ಸ್ ಅವರು ಏನೋ ಪರ್ಮಿಷನ್ ತಗೊಳ್ಬೇಕಾಗಿ ಎಲ್ಲ ಸರಿಯಾಗಿ ತಗೊಂಡು ಮತ್ತೆ ನಡೆಸಬೇಕಾಗಿತ್ತು. ಅದು ನಡೆಸೋದಿರೋದು ಅವ್ರದ್ದೇ ತಪ್ಪು. ಆದರೆ ಇವಾಗ ಸಡನ್ ಸ್ಟಾಪ್ ಆದರೆ ಈಗ ಸ್ಪರ್ಧಿಗಳಿಗೂ ಪ್ರಾಬ್ಲಮೇ. ಎಲ್ಲ ಲೆಗೇಜ್ ಆಗಿ ಒಟ್ಟು ಒಂದು ಶೋ ಸ್ಟಾರ್ಟ್ ಆಗಿ ಸಡನ್ ಸ್ಟಾಪ್ ಆದರೆ ಲಕ್ಷಾಂತರ ಜನರು ನೋಡುವಂಥ ಶೋ. ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಆ ಟೈಮ್ಗೆ ಕೂತಿರ್ತಾರೆ ಟಿ ವಿ ಮುಂದೆ. ಶೋ ಇಲ್ಲ ಅಂತ ಹೇಳಿದರೆ, ಯಾಕೆಂದರೆ ಮೊನ್ನೆ ನೋಡಿರೋದು ನಿನ್ನೆ ಇಲ್ಲ ಅಂತ ಹೇಳಿದರೆ ಎಲ್ರಿಗೂ ಒಂದು ಯಾಕೆ ಅಂತ ಹೇಳುವಂಥ ಒಂದು ಕ್ವಶನ್ ಆಗಿಬಿಟ್ಟಿದೆ. ಇದಕ್ಕೆ ಆನ್ಸರ್ ನಮಗೂ ಗೊತ್ತಿಲ್ಲ ಏನು ಅಂತ ಹೇಳ್ಕೊಂಡು ಯಾಕೆ ಸ್ಟಾಪ್ ಆಗಿದ್ರು ಅಂತೇಳಿ. ಇದನ್ನ ಆದಷ್ಟು ಬೇಗ ಸರಿಪಡಿಸಿ ಮುಂದುವರಿಸಬೇಕು ಅಂತ ನನ್ನ ಅಭಿಪ್ರಾಯ. ತಪ್ಪು ಅವ್ರದ್ದೇ ತಪ್ಪು. ಯಾಕೆ ಅಂತ ಹೇಳಿದರೆ, ಒಂದು ಶೋ ನಡೆಸ್ಬೇಕಂದ್ರೆ ಕರೆಕ್ಟಾಗಿ ಅವರು ಎಲ್ಲನೂ ರೂಲ್ ಅಂದರೆ ಇದು ಫಸ್ಟ್ ಶೋ ಅಲ್ಲಲ್ಲ, ಎಷ್ಟನೇ 12ನೇ ಎಪಿಸೋಡ್ ಆದಾಗ ಇದು ಅವರಿಗೆ ಗೊತ್ತಿರಬೇಕಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಅದನ್ನ ಅವರೇ ಸರಿಪಡಿಸ್ಕೊಳ್ಬೇಕು. ಇವಾಗ ಏನು ಅದ ಯಾವ ರೀತಿ ನ್ಯಾಯ ತೀರ್ಮಾನ ಅದು ಮಾಡಿಕೊಂಡು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ದಿನ ನೋಡ್ತಾ ಇದ್ವಿ, ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ 12 ವರ್ಷದಿಂದ ಬಿಗ್ ಬಾಸ್ ನಡೀತಾ ಇದೆ. ಸುದೀಪ್ ಸರ್ ನಡೆಸಿಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಆದರೆ ಈ ವರ್ಷ ಸಡನ್ ಇದ್ದಕ್ಕಿದ್ದಾಗೆ ಅದು ಸ್ಟಾಪ್ ಆದಾಗ ಎಷ್ಟೋ ಜನ, ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಯಾರು ಬರ್ತಾರೆ, ಹೇಗೆ ಆಗ್ತಾ ಇದ್ದಿರ್ಬೋದು ಮನೆ ಒಳಗೆ, ಅಂದರೆ ಅವ್ರು ಹೊರಗಡೆ ಹೇಗಿರ್ತಾರೆ ಒಳಗಡೆ ಹೇಗಿರ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿಲಿ ಜನರು ನೋಡ್ತಾ ಇರ್ತಾರೆ. ಆದರೆ ಸಡನ್ನಾಗಿ ಅವರು ಅದೊಂದು ಬ್ಯಾನ್ ಆದಾಗ ತುಂಬ ಜನರಿಗೆ ನೋವಾಗುತ್ತೆ. ಹಿಂದಿನ ಬಾಗಿಲಿಂದ ಅವ್ರು ಏನು ಹೊರಗಡೆ ಬರ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ನೋವಾಗುತ್ತೆ. ಅವ್ರೇನೋ ಒಂದು ಕಳ್ಳರ ರೀತಿಯಲ್ಲಿ ಹೊರಗಡೆ ಬರ್ತಾ ಇರೋದು ತುಂಬ ನೋವಾಗುತ್ತೆ. ಏನೂ ತಪ್ಪು ಮಾಡಿಲ್ಲ, ಅವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ, ಒಳಗೆ ಹೋದವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ. ಅವರು ಆ ಥರ ಬರ್ತಾ ಇರುವಾಗ ತುಂಬ ನೋವಾಗುತ್ತೆ. ಯಾಕೆ ಹೇಳಿದ್ರೆ ಇದರ ತಪ್ಪು ಆ ಪ್ರಾಪರ್ಟಿ ಓನರ್ದಾಗಿದ್ದಿರ್ಬೋದು. ಯಾಕೆ ಹೇಳಿದ್ರೆ ಈಗ ಇಷ್ಟು ಶೋಗಳು ಮಾಡಿದ್ದಲ್ಲಿ ಒಂದೇ ಜಾಗದಲ್ಲಿ ಆಗಿದೆ ಅನ್ನೋದೊಂದು ನ್ಯೂಸ್. ನಮಗೆ ಒಂದೇ ಜಾಗದಲ್ಲಿ ಆ ಶೋ ಆಗ್ತಾ ಇದೆ ಅಂತ ಹೇಳುವಾಗ ಅದೊಂದು ಬೇಜವಾಬ್ದಾರಿತನ ಇದ್ದಿರ್ಬೋದು ಅವ್ರದ್ದು. ಏನಾಗೋದಿಲ್ಲ, ಮುಂದೆ ನೋಡ್ಕೊಂಡು ಹೋಗುವ ಅಂತ. ಯಾವುದೇ ಒಂದು ಶೋ ಆಗಲಿ, ಏನೇ ಒಂದು ಕಾರ್ಯಗಳಾಗಲಿ, ಅದು ಲೀಗಲ್ ಆಗಿ ಅದರ ಏನು ನಾವು ಇದು ಕಟ್ಟುವಂಥದ್ದಾಗಿರ್ಬೋದು, ಸರ್ಕಾರಕ್ಕೆ ನಾವು ಪೊಲ್ಯೂಷನ್ ಬೋರ್ಡಿಗಾಗಿರ್ಬೋದು, ಸರ್ಕಾರಕ್ಕೆ ಏನು ಕಂದಾಯ ಮತ್ತೊಂದು ಏನೇ ಒಂದು ಕಟ್ಟುವಂಥದ್ದು ನೀಟಾಗಿ ಮಾಡ್ಕೊಂಡೋದ್ರೆ ಯಾವುದು ಇಷ್ಟರ ಮಟ್ಟಿಗೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕೆ ಹೇಳಿದ್ರೆ ನಾವು ಇದ್ದಾಗ ನಾವು ಮನೆ ಕಂದಾಯ ಸಮೇತ, ಮನೆ ಡಾಕ್ಯುಮೆಂಟ್ಸ್ ಆಗಲಿ ಕಂದಾಯ ಆಗಲಿ, ನಾವು ಏನು ಗೌರ್ಮೆಂಟಿಗೆ ಕೊಡಬೇಕು ಎಲ್ಲ ಸಹ ನಾವು ಕೊಟ್ಕೊಂಡೆ ಮನೆಗಳನ್ನ ತೊಗೊಂಡೋಗ್ತಾ. ಅದೇ ರೀತಿ ಇದು ಬಿಗ್ ಬಾಸ್ ಮನೆ, ಅದನ್ನು ಅವರು ಆಗದಿಂದನೇ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಿದ್ದಿರಬೇಕಿತ್ತು. ಈಗ ಪಾಪ ಸ್ಪರ್ಧಿಗಳಿಗೆ ಏನು ಅಂತಾನೆ ಗೊತ್ತಿಲ್ಲ, ಆಸೆ ಇಟ್ಕೊಂಡು ಅದರೊಳಗೆ ಹೋಗಿರ್ತಾರೆ. ಅದರೊಳಗೆ ಹೋದ್ಮೇಲೆ ಜಗಳ ಮತ್ತೊಂದು ಇದ್ದೇ ಇರುತ್ತೆ. ಆದರೆ ಅದು ತುಂಬ ನೋವಾಗಿದೆ, ಜನರಿಗೆ ತುಂಬ ನೋವಾಗಿದೆ ಸಡನ್ನಾಗಿ ಈ ಥರ ಯಾಕೆ ಆಗಿದೆ ಅಂತೇಳಿ. ಯಾಕೆ ಅದರಲ್ಲಿ ಸುದೀಪ್ ಸರ್ನೂ ಬೆಟ್ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ವೋ, ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಆದರೆ ಪರ್ಸ್ನಲ್ ಆಗಿ ಅಲ್ಲಿ ಆ ಜಾಗದ ಯಾರು ಮಾಲೀಕರಿದ್ದಾರೆ ಅವ್ರದ್ದೇ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಥವಾ ಅವರು ಜಾಗ ನನ್ನ ಪ್ರಕಾರ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಆ ಪ್ರಾಪರ್ಟಿ ಓನರ್ ನಡ್ಸ್ಕೊಂಡಿರೋದ್ರಿಂದ ಇವರು ಬೇರೆ ಕಡೆ ಎಲ್ಲಿಯಾದರೂ ನೋಡಿ ನೆಕ್ಸ್ಟ್ ಮಾಡುವಂಥದ್ದು ಒಳ್ಳೆಯದು. ಇದು ಇನ್ನು ಯಾವಾಗ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ. ಫೈನ್ ದೊಡ್ಡ ಮಟ್ಟದಲ್ಲಿ ಆಗಿದ್ದಿರ್ಬೋದು ಅವರಿಗೆ. ಅದನ್ನು ಅವರು ಕಟ್ಟಿಸಿ ಈ ಜನರಿಗೆ ಆ ಶೋ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಆಸೆ. ಅದು ನಮಗೂ ಕೂಡ ಶಾಕೆ. ಯಾಕೆ ಅಂತ ಹೇಳಿದರೆ ಎವ್ರಿ ಡೇ ಎಲ್ಲರೂ ನೋಡುವಂಥ ಒಂದು ಶೋ. ಬಟ್ ಯಾಕೆ ಸಡನ್ ಆಗಿ ಅದು ಸ್ಟಾಪ್ ಆಯಿತು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅವರು ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಆ್ಯಸ್ ಪರ್ ದ ರೂಲ್ಸ್ ಅವರು ಏನೋ ಪರ್ಮಿಷನ್ ತಗೊಳ್ಬೇಕಾಗಿ ಎಲ್ಲ ಸರಿಯಾಗಿ ತಗೊಂಡು ಮತ್ತೆ ನಡೆಸಬೇಕಾಗಿತ್ತು. ಅದು ನಡೆಸೋದಿರೋದು ಅವ್ರದ್ದೇ ತಪ್ಪು. ಆದರೆ ಇವಾಗ ಸಡನ್ ಸ್ಟಾಪ್ ಆದರೆ ಈಗ ಸ್ಪರ್ಧಿಗಳಿಗೂ ಪ್ರಾಬ್ಲಮೇ. ಎಲ್ಲ ಲೆಗೇಜ್ ಆಗಿ ಒಟ್ಟು ಒಂದು ಶೋ ಸ್ಟಾರ್ಟ್ ಆಗಿ ಸಡನ್ ಸ್ಟಾಪ್ ಆದರೆ ಲಕ್ಷಾಂತರ ಜನರು ನೋಡುವಂಥ ಶೋ. ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಆ ಟೈಮ್ಗೆ ಕೂತಿರ್ತಾರೆ ಟಿ ವಿ ಮುಂದೆ. ಶೋ ಇಲ್ಲ ಅಂತ ಹೇಳಿದರೆ, ಯಾಕೆಂದರೆ ಮೊನ್ನೆ ನೋಡಿರೋದು ನಿನ್ನೆ ಇಲ್ಲ ಅಂತ ಹೇಳಿದರೆ ಎಲ್ರಿಗೂ ಒಂದು ಯಾಕೆ ಅಂತ ಹೇಳುವಂಥ ಒಂದು ಕ್ವಶನ್ ಆಗಿಬಿಟ್ಟಿದೆ. ಇದಕ್ಕೆ ಆನ್ಸರ್ ನಮಗೂ ಗೊತ್ತಿಲ್ಲ ಏನು ಅಂತ ಹೇಳ್ಕೊಂಡು ಯಾಕೆ ಸ್ಟಾಪ್ ಆಗಿದ್ರು ಅಂತೇಳಿ. ಇದನ್ನ ಆದಷ್ಟು ಬೇಗ ಸರಿಪಡಿಸಿ ಮುಂದುವರಿಸಬೇಕು ಅಂತ ನನ್ನ ಅಭಿಪ್ರಾಯ. ತಪ್ಪು ಅವ್ರದ್ದೇ ತಪ್ಪು. ಯಾಕೆ ಅಂತ ಹೇಳಿದರೆ, ಒಂದು ಶೋ ನಡೆಸ್ಬೇಕಂದ್ರೆ ಕರೆಕ್ಟಾಗಿ ಅವರು ಎಲ್ಲನೂ ರೂಲ್ ಅಂದರೆ ಇದು ಫಸ್ಟ್ ಶೋ ಅಲ್ಲಲ್ಲ, ಎಷ್ಟನೇ 12ನೇ ಎಪಿಸೋಡ್ ಆದಾಗ ಇದು ಅವರಿಗೆ ಗೊತ್ತಿರಬೇಕಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಅದನ್ನ ಅವರೇ ಸರಿಪಡಿಸ್ಕೊಳ್ಬೇಕು. ಇವಾಗ ಏನು ಅದ ಯಾವ ರೀತಿ ನ್ಯಾಯ ತೀರ್ಮಾನ ಅದು ಮಾಡಿಕೊಂಡು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ.
ದಿನ ನೋಡ್ತಾ ಇದ್ವಿ, ಇದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ 12 ವರ್ಷದಿಂದ ಬಿಗ್ ಬಾಸ್ ನಡೀತಾ ಇದೆ. ಸುದೀಪ್ ಸರ್ ನಡೆಸಿಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಆದರೆ ಈ ವರ್ಷ ಸಡನ್ ಇದ್ದಕ್ಕಿದ್ದಾಗೆ ಅದು ಸ್ಟಾಪ್ ಆದಾಗ ಎಷ್ಟೋ ಜನ, ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಯಾರು ಬರ್ತಾರೆ, ಹೇಗೆ ಆಗ್ತಾ ಇದ್ದಿರ್ಬೋದು ಮನೆ ಒಳಗೆ, ಅಂದರೆ ಅವ್ರು ಹೊರಗಡೆ ಹೇಗಿರ್ತಾರೆ, ಒಳಗಡೆ ಹೇಗಿರ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿಲಿ ಜನರು ನೋಡ್ತಾ ಇರ್ತಾರೆ. ಆದರೆ ಸಡನ್ನಾಗಿ ಅವರು ಅದೊಂದು ಬ್ಯಾನ್ ಆದಾಗ ತುಂಬ ಜನರಿಗೆ ನೋವಾಗುತ್ತೆ. ಹಿಂದಿನ ಬಾಗಿಲಿಂದ ಅವ್ರು ಏನು ಹೊರಗಡೆ ಬರ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ನೋವಾಗುತ್ತೆ. ಅವರೇನೋ ಒಂದು ಕಳ್ಳರ ರೀತಿಯಲ್ಲಿ ಹೊರಗಡೆ ಬರ್ತಾ ಇರೋದು ತುಂಬ ನೋವಾಗುತ್ತೆ. ಏನೂ ತಪ್ಪು ಮಾಡಿಲ್ಲ, ಅವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ, ಒಳಗೆ ಹೋದವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ. ಅವರು ಆ ಥರ ಬರ್ತಾ ಇರುವಾಗ ತುಂಬ ನೋವಾಗುತ್ತೆ. ಯಾಕೆ ಹೇಳಿದ್ರೆ ಇದರ ತಪ್ಪು ಆ ಪ್ರಾಪರ್ಟಿ ಓನರ್ದಾಗಿದ್ದಿರ್ಬೋದು. ಯಾಕೆ ಹೇಳಿದ್ರೆ ಈಗ ಇಷ್ಟು ಶೋಗಳು ಮಾಡಿದ್ದಲ್ಲಿ ಒಂದೇ ಜಾಗದಲ್ಲಿ ಆಗಿದೆ ಅನ್ನೋದೊಂದು ನ್ಯೂಸ್, ನಮಗೆ ಒಂದೇ ಜಾಗದಲ್ಲಿ ಆ ಶೋ ಆಗ್ತಾ ಇದೆ ಅಂತ ಹೇಳುವಾಗ ಅದೊಂದು ಬೇಜವಾಬ್ದಾರಿತನ ಇದ್ದಿರ್ಬೋದು ಅವ್ರದ್ದು. ಏನಾಗೋದಿಲ್ಲ, ಮುಂದೆ ನೋಡ್ಕೊಂಡು ಹೋಗುವ ಅಂತ. ಯಾವುದೇ ಒಂದು ಶೋ ಆಗಲಿ, ಏನೇ ಒಂದು ಕಾರ್ಯಗಳಾಗಲಿ, ಅದು ಲೀಗಲ್ ಆಗಿ ಅದರ ಏನು ನಾವು ಇದು ಕಟ್ಟುವಂಥದ್ದಾಗಿರ್ಬೋದು, ಸರ್ಕಾರಕ್ಕೆ ನಾವು ಪೊಲ್ಯೂಷನ್ ಬೋರ್ಡಿಗಾಗಿರ್ಬೋದು, ಸರ್ಕಾರಕ್ಕೆ ಏನು ಕಂದಾಯ ಮತ್ತೊಂದು ಏನೇ ಒಂದು ಕಟ್ಟುವಂಥದ್ದು ನೀಟಾಗಿ ಮಾಡ್ಕೊಂಡೋದ್ರೆ ಯಾವುದು ಇಷ್ಟರ ಮಟ್ಟಿಗೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕೆ ಹೇಳಿದ್ರೆ ನಾವು ಇದ್ದಾಗ ನಾವು ಮನೆ ಕಂದಾಯ ಸಮೇತ, ಮನೆ ಡಾಕ್ಯುಮೆಂಟ್ಸ್ ಆಗಲಿ, ಕಂದಾಯ ಆಗಲಿ, ನಾವು ಏನು ಗೌರ್ಮೆಂಟಿಗೆ ಕೊಡಬೇಕು ಎಲ್ಲ ಸಹ ನಾವು ಕೊಟ್ಕೊಂಡೆ ಮನೆಗಳನ್ನ ತೊಗೊಂಡೋಗ್ತಾ. ಅದೇ ರೀತಿ ಇದು ಬಿಗ್ ಬಾಸ್ ಮನೆ, ಅದನ್ನು ಅವರು ಆಗದಿಂದನೇ ಅದನ್ನು ನೀಟಾಗಿ ತಗೊಂಡು ಮಾಡ್ಕೊಂಡು ಹೋಗಿದ್ದಿರಬೇಕಿತ್ತು. ಈಗ ಪಾಪ ಸ್ಪರ್ಧಿಗಳಿಗೆ ಏನು ಅಂತಾನೆ ಗೊತ್ತಿಲ್ಲ, ಆಸೆ ಇಟ್ಕೊಂಡು ಅದರೊಳಗೆ ಹೋಗಿರ್ತಾರೆ. ಅದರೊಳಗೆ ಹೋದ್ಮೇಲೆ ಜಗಳ ಮತ್ತೊಂದು ಇದ್ದೇ ಇರುತ್ತೆ. ಆದರೆ ಅದು ತುಂಬ ನೋವಾಗಿದೆ, ಜನರಿಗೆ ತುಂಬ ನೋವಾಗಿದೆ. ಸಡನ್ನಾಗಿ ಈ ಥರ ಯಾಕೆ ಆಗಿದೆ ಅಂತೇಳಿ. ಯಾಕೆ ಅದರಲ್ಲಿ ಸುದೀಪ್ ಸರ್ನೂ ಬೆಟ್ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ವೋ, ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಆದರೆ ಪರ್ಸ್ನಲ್ ಆಗಿ ಅಲ್ಲಿ ಆ ಜಾಗದ ಯಾರು ಮಾಲೀಕರಿದ್ದಾರೆ ಅವ್ರದ್ದೇ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಥವಾ ಅವರು ಜಾಗ, ನನ್ನ ಪ್ರಕಾರ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಆ ಪ್ರಾಪರ್ಟಿ ಓನರ್ ನಡ್ಸ್ಕೊಂಡಿರೋದ್ರಿಂದ ಇವರು ಬೇರೆ ಕಡೆ ಎಲ್ಲಿಯಾದರೂ ನೋಡಿ ನೆಕ್ಸ್ಟ್ ಮಾಡುವಂಥದ್ದು ಒಳ್ಳೆಯದು. ಇದು ಇನ್ನು ಯಾವಾಗ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ. ಫೈನ್ ದೊಡ್ಡ ಮಟ್ಟದಲ್ಲಿ ಆಗಿದ್ದಿರ್ಬೋದು ಅವರಿಗೆ, ಅದನ್ನು ಅವರು ಕಟ್ಟಿಸಿ ಈ ಜನರಿಗೆ ಆ ಶೋ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಆಸೆ. ಅದು ನಮಗೂ ಕೂಡ ಶಾಕೆ. ಯಾಕೆ ಅಂತ ಹೇಳಿದರೆ ಎವ್ರಿ ಡೇ ಎಲ್ಲರೂ ನೋಡುವಂಥ ಒಂದು ಶೋ, ಬಟ್ ಯಾಕೆ ಸಡನ್ನಾಗಿ ಅದು ಸ್ಟಾಪ್ ಆಯಿತು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅವರು ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಆ್ಯಸ್ ಪರ್ ದ ರೂಲ್ಸ್ ಅವರು ಏನೋ ಪರ್ಮಿಷನ್ ತಗೊಳ್ಬೇಕಾಗಿ ಎಲ್ಲ ಸರಿಯಾಗಿ ತಗೊಂಡು ಮತ್ತೆ ನಡೆಸಬೇಕಾಗಿತ್ತು. ಅದು ನಡೆಸೋದಿರೋದು ಅವ್ರದ್ದೇ ತಪ್ಪು. ಆದರೆ ಇವಾಗ ಸಡನ್ ಸ್ಟಾಪ್ ಆದರೆ ಈಗ ಸ್ಪರ್ಧಿಗಳಿಗೂ ಪ್ರಾಬ್ಲಮೇ, ಎಲ್ಲ ಲೆಗೇಜ್ ಆಗಿ ಒಟ್ಟು ಒಂದು ಶೋ ಸ್ಟಾರ್ಟ್ ಆಗಿ ಸಡನ್ ಸ್ಟಾಪ್ ಆದರೆ ಲಕ್ಷಾಂತರ ಜನರು ನೋಡುವಂಥ ಶೋ, ಜನರಿಗೂ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಆ ಟೈಮ್ಗೆ ಕೂತಿರ್ತಾರೆ ಟಿ ವಿ ಮುಂದೆ. ಶೋ ಇಲ್ಲ ಅಂತ ಹೇಳಿದರೆ, ಯಾಕೆಂದರೆ ಮೊನ್ನೆ ನೋಡಿರೋದು ನಿನ್ನೆ ಇಲ್ಲ ಅಂತ ಹೇಳಿದರೆ ಎಲ್ರಿಗೂ ಒಂದು ಯಾಕೆ ಅಂತ ಹೇಳುವಂಥ ಒಂದು ಕ್ವಶನ್ ಆಗಿಬಿಟ್ಟಿದೆ. ಇದಕ್ಕೆ ಆನ್ಸರ್ ನಮಗೂ ಗೊತ್ತಿಲ್ಲ ಏನು ಅಂತ ಹೇಳ್ಕೊಂಡು ಯಾಕೆ ಸ್ಟಾಪ್ ಆಗಿದ್ರು ಅಂತೇಳಿ. ಇದನ್ನ ಆದಷ್ಟು ಬೇಗ ಸರಿಪಡಿಸಿ ಮುಂದುವರಿಸಬೇಕು ಅಂತ ನನ್ನ ಅಭಿಪ್ರಾಯ. ತಪ್ಪು ಅವ್ರದ್ದೇ ತಪ್ಪು. ಯಾಕೆ ಅಂತ ಹೇಳಿದರೆ ಒಂದು ಶೋ ನಡೆಸ್ಬೇಕಂದ್ರೆ ಕರೆಕ್ಟಾಗಿ ಅವರು ಎಲ್ಲನೂ ರೂಲ್, ಅಂದರೆ ಇದು ಫಸ್ಟ್ ಶೋ ಅಲ್ಲಲ್ಲ, ಎಷ್ಟನೇ 12ನೇ ಎಪಿಸೋಡ್ ಆದಾಗ ಇದು ಅವರಿಗೆ ಗೊತ್ತಿರಬೇಕಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಅದನ್ನ ಅವರೇ ಸರಿಪಡಿಸ್ಕೊಳ್ಬೇಕು. ಇವಾಗ ಏನು ಯಾವ ರೀತಿ ನ್ಯಾಯ ತೀರ್ಮಾನ ಅದು ಮಾಡಿಕೊಂಡು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ದಿನ ನೋಡ್ತಾ ಇದ್ವಿ, ಇದು ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ 12 ವರ್ಷದಿಂದ ಬಿಗ್ ಬಾಸ್ ನಡೀತಾ ಇದೆ. ಸುದೀಪ್ ಸರ್ ನಡೆಸಿಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಆದರೆ ಈ ವರ್ಷ ಸಡನ್ ಇದ್ದಕ್ಕಿದ್ದಾಗೆ ಅದು ಸ್ಟಾಪ್ ಆದಾಗ ಎಷ್ಟೋ ಜನ, ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಯಾರು ಬರ್ತಾರೆ, ಹೇಗೆ ಆಗ್ತಾ ಇದ್ದಿರ್ಬೋದು ಮನೆ ಒಳಗೆ, ಅಂದರೆ ಅವ್ರು ಹೊರಗಡೆ ಹೇಗಿರ್ತಾರೆ, ಒಳಗಡೆ ಹೇಗಿರ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿಲಿ ಜನರು ನೋಡ್ತಾ ಇರ್ತಾರೆ. ಆದರೆ ಸಡನ್ನಾಗಿ ಅವರು ಅದೊಂದು ಬ್ಯಾನ್ ಆದಾಗ ತುಂಬ ಜನರಿಗೆ ನೋವಾಗುತ್ತೆ. ಹಿಂದಿನ ಬಾಗಿಲಿಂದ ಅವ್ರು ಏನು ಹೊರಗಡೆ ಬರ್ತಾ ಇದ್ದಾರೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ನೋವಾಗುತ್ತೆ. ಅವರೇನೋ ಒಂದು ಕಳ್ಳರ ರೀತಿಯಲ್ಲಿ ಹೊರಗಡೆ ಬರ್ತಾ ಇರೋದು ತುಂಬ ನೋವಾಗುತ್ತೆ. ಏನೂ ತಪ್ಪು ಮಾಡಿಲ್ಲ, ಅವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ, ಒಳಗೆ ಹೋದವ್ರಿಗೆ ಏನು ಅಂತಾನೆ ಗೊತ್ತಿರಲಿಕ್ಕಿಲ್ಲ. ಅವರು ಆ ಥರ ಬರ್ತಾ ಇರುವಾಗ ತುಂಬ ನೋವಾಗುತ್ತೆ.
ಯಾಕೆ ಹೇಳಿದ್ರೆ ಇದರ ತಪ್ಪು ಆ ಪ್ರಾಪರ್ಟಿ ಓನರ್ದಾಗಿದ್ದಿರ್ಬೋದು. ಯಾಕೆ ಹೇಳಿದ್ರೆ ಈಗ ಇಷ್ಟು ಶೋಗಳು ಮಾಡಿದ್ದಲ್ಲಿ ಒಂದೇ ಜಾಗದಲ್ಲಿ ಆಗಿದೆ ಅನ್ನೋದೊಂದು ನ್ಯೂಸ್, ನಮಗೆ ಒಂದೇ ಜಾಗದಲ್ಲಿ ಆ ಶೋ ಆಗ್ತಾ ಇದೆ ಅಂತ ಹೇಳುವಾಗ ಅದೊಂದು ಬೇಜವಾಬ್ದಾರಿತನ ಇದ್ದಿರ್ಬೋದು ಅವ್ರದ್ದು. ಏನಾಗೋದಿಲ್ಲ, ಮುಂದೆ ನೋಡ್ಕೊಂಡು ಹೋಗುವ ಅಂತ. ಯಾವುದೇ ಒಂದು ಶೋ ಆಗಲಿ, ಏನೇ ಒಂದು ಕಾರ್ಯಗಳಾಗಲಿ, ಅದು ಲೀಗಲ್ ಆಗಿ ಅದರ ಏನು ನಾವು ಇದು ಕಟ್ಟುವಂಥದ್ದಾಗಿರ್ಬೋದು, ಸರ್ಕಾರಕ್ಕೆ ನಾವು ಪೊಲ್ಯೂಷನ್ ಬೋರ್ಡಿಗಾಗಿರ್ಬೋದು, ಸರ್ಕಾರಕ್ಕೆ ಏನು ಕಂದಾಯ ಮತ್ತೊಂದು ಏನೇ ಒಂದು ಕಟ್ಟುವಂಥದ್ದು ನೀಟಾಗಿ ಮಾಡ್ಕೊಂಡೋದ್ರೆ ಯಾವುದು ಇಷ್ಟರ ಮಟ್ಟಿಗೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕೆ ಹೇಳಿದ್ರೆ ನಾವು ಇದ್ದಾಗ ನಾವು ಮನೆ ಕಂದಾಯ ಸಮೇತ, ಮನೆ ಡಾಕ್ಯುಮೆಂಟ್ಸ್ ಆಗಲಿ, ಕಂದಾಯ ಆಗಲಿ, ನಾವು ಏನು ಗೌರ್ಮೆಂಟಿಗೆ ಕೊಡಬೇಕು ಎಲ್ಲ ಸಹ ನಾವು ಕೊಟ್ಕೊಂಡೆ ಮನೆಗಳನ್ನ ತಗೊಂಡೋಗ್ತಾ. ಅದೇ ರೀತಿ ಇದು ಬಿಗ್ ಬಾಸ್ ಮನೆ, ಅದನ್ನು ಅವರು ಆಗದಿಂದನೇ ಅದನ್ನು ನೀಟಾಗಿ ತಗೊಂಡು ಮಾಡ್ಕೊಂಡು ಹೋಗಿದ್ದಿರ್ಬೇಕಿತ್ತು. ಈಗ ಪಾಪ ಸ್ಪರ್ಧಿಗಳಿಗೆ ಏನು ಅಂತಾನೆ ಗೊತ್ತಿಲ್ಲ, ಆಸೆ ಇಟ್ಕೊಂಡು ಅದರೊಳಗೆ ಹೋಗಿರ್ತಾರೆ. ಅದರೊಳಗೆ ಹೋದ್ಮೇಲೆ ಜಗಳ ಮತ್ತೊಂದು ಇದ್ದೇ ಇರುತ್ತೆ. ಆದರೆ ಅದು ತುಂಬ ನೋವಾಗಿದೆ, ಜನರಿಗೆ ತುಂಬ ನೋವಾಗಿದೆ. ಸಡನ್ನಾಗಿ ಈ ಥರ ಯಾಕೆ ಆಗಿದೆ ಅಂತೇಳಿ. ಯಾಕೆ ಅದರಲ್ಲಿ ಸುದೀಪ್ ಸರ್ನೂ ಬೆಟ್ ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ವೋ, ಇಷ್ಟು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ. ಆದರೆ ಪರ್ಸ್ನಲ್ ಆಗಿ ಅಲ್ಲಿ ಆ ಜಾಗದ ಯಾರು ಮಾಲೀಕರಿದ್ದಾರೆ ಅವ್ರದ್ದೇ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಥವಾ ಅವರು ಜಾಗ, ನನ್ನ ಪ್ರಕಾರ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಆ ಪ್ರಾಪರ್ಟಿ ಓನರ್ ನಡ್ಸ್ಕೊಂಡಿರೋದ್ರಿಂದ ಇವರು ಬೇರೆ ಕಡೆ ಎಲ್ಲಿಯಾದರೂ ನೋಡಿ ನೆಕ್ಸ್ಟ್ ಮಾಡುವಂಥದ್ದು ಒಳ್ಳೆಯದು. ಇದು ಇನ್ನು ಯಾವಾಗ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ. ಫೈನ್ ದೊಡ್ಡ ಮಟ್ಟದಲ್ಲಿ ಆಗಿದ್ದಿರ್ಬೋದು ಅವರಿಗೆ. ಅದನ್ನು ಅವರು ಕಟ್ಟಿಸಿ ಈ ಜನರಿಗೆ ಆ ಶೋ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಆಸೆ.